ಚಾಮರಾಜನಗರ ಜಿಲ್ಲೆಯ ಯಡಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರಿಗೆ ಅಂತಾರಾಷ್ಟ್ರೀಯ ಸಾಧನೆ ಪ್ರಶಸ್ತಿಯನ್ನು ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಂಶೋಧನಾ ಅಕಾಡೆಮಿ ಹಾಗೂ ಅಮೆರಿಕನ್ ವಿಸ್ಡಮ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಶಾಲಾ ಸಿಬ್ಬಂದಿಗಳು ಬುಧವಾರ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಆರ್ ನಂಜುಂಡಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಸ್ಟೀವನ್, ಶಿಕ್ಷಕಿ ತ್ರಿವೇಣಿ, ಶಿಕ್ಷಕರಾದ ಪುಟ್ಟಸ್ವಾಮಿ, ಮಹೇಶ್, ಶ್ರೀಧರ್ ನಾಯಕ್, ಹೇಮಂತ್ ಕುಮಾರ್, ಆಶಾ, ಮಂಜುಳಾ, ಗೀತಾ ಮುಂತಾದವರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು. ಜನತೆಗೆ ಎಲ್ಲ ನನ್ನ ಮಕ್ಕಳಿಗೆ ನಾನು ಮತ್ತೆ ನನ್ನ ಕುಟುಂಬವರಿಗೆ, ನಮ್ಮ ತಂದೆ ತಾಯಿಗಳಿಗೆ ಈ ಪ್ರಶಸ್ತಿಯನ್ನು ಎಲ್ಲರೂ ಕೂಡ ಅರ್ಪಿಸಲಿಕ್ಕೆ ನಾನು ಬಯಸ್ತೀನಿ. ಈ ಸಂದರ್ಭದಲ್ಲಿ ಖುಷಿ ಕೊಟ್ಟಿದೆ. ಆ ಖುಷಿ ಮಾಧ್ಯಮಗಳಲ್ಲಿ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ಆ ಪ್ರೊಫೈಲ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಒಂದು 5 ದಿನದ ಇದು ಲೆಟರ್ ಬಂತು. ಆ ಲೆಟರ್ ನೋಡಿ ನನಗೆ ತುಂಬಾ ಖುಷಿ ಅನಿಸ್ತು. ಏನಂತ ಬಂತು, ಅಮೆರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನಿಯಾಗಿದ್ದೀರಿ. ಆ ಸ್ಥಳವನ್ನು ನಿಮಗೆ ನಿಗದಿ ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ನೀವು ಸಿದ್ಧತೆಯನ್ನ ಮಾಡಿಕೊಂಡು ಆ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನನಗೆ ಈ ಪತ್ರಿಕೆಯನ್ನ ಕಳಿಸಿಕೊಟ್ರು. ತುಂಬಾ ಖುಷಿ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಜೀವನದಲ್ಲಿ ಒಂದು ಡಾಕ್ಟರೇಟ್ ಪದವಿ ಮತ್ತೆ ಆ ಪದವಿಯನ್ನು ನಾವು ಗೌರವಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಡಾಕ್ಟರ್ ಅಂತ ಹೇಳಿ ಬರ್ಕೊಳ್ಳುವಂಥದ್ದು ಒಂದು ಹೆಮ್ಮೆಯ ವಿಚಾರ ಆಗಿದೆ. ಹಾಗಾಗಿ ಈ ಪ್ರಶಸ್ತಿಯನ್ನ ಶನಿವಾರ 25ನೇ ತಾರೀಕು ತಮಿಳುನಾಡಿನ ಹೊಸೂರಿನಲ್ಲಿ ಒಂದು ಕೇಂದ್ರದಲ್ಲಿ ಎಲ್ಲರನ್ನೂ ಕೂಡ ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಟ್ರೀಟ್ ಮಾಡಿ ಈ ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡಿ ಆ ತಮಿಳುನಾಡಿನ ಮಾಜಿ MLA ಅವರ ಸಮ್ಮುಖದಲ್ಲಿ ಪ್ರದಾನವನ್ನ ಮಾಡಲಾಯಿತು. ನನಗೆ ಖುಷಿ ಆಯಿತು. ಅದಕ್ಕೆ ನಾನು ಈ ಒಂದು ಪ್ರಶಸ್ತಿಯನ್ನ ನನ್ನ ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ, ಅದರಲ್ಲೂ ಕೂಡ ನನ್ನ ವೃತ್ತಿ ಬಾಂಧವ ಶಿಕ್ಷಕ ಮಿತ್ರರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ